Hello, all the parents and students, welcome back to NT Clock KCT and Comed K Counseling. KCT ಮತ್ತೆ ಕಾಮಿಡ್ ಕೆ ರಿಲೇಟೆಡ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ನಿಖಿಲೇಶ್ NT Clock ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ಕಾಲೇಜ್ ರಿಲೇಟೆಡ್ ಏನೇ ಡೌಟ್ಸ್ ಗಳಿದ್ರು ಕೂಡ ನಾನು ಈ ಸೀರೀಸ್ ಅನ್ನ ಮಾಡ್ತಾ ಇದ್ದೇನೆ. ಇದರಲ್ಲಿ ಕೆಲವೊಂದಿಷ್ಟು ಕಾಲೇಜ್ಗಳ ಇನ್ಸೈಡರ್ ಇನ್ಫಾರ್ಮೇಶನ್ ಪ್ಲೇಸ್ಮೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ಏನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ದೊಂದು ಮೈನ್ ಚಾನಲ್ ಇದೆ NT Clock ಕೋಚಿಂಗ್ ಅಕಾಡೆಮಿ ಅಂತ. ಆ ಚಾನಲ್ ಅಲ್ಲಿ ನಾನು KCT, ನೀವು ಇವಾಗ KCTಗೆ ಪ್ರಿಪೇರ್ ಆಗ್ತಾ ಇದ್ರೆ KCT ಕ್ರಾಶ್ ಕೋರ್ಸ್ ಅನ್ನು ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಅದರಲ್ಲಿ ಶಾರ್ಟ್ ಕಟ್ ಟ್ರಿಕ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ಬೋದು, ಅಥವಾ ನಿಮ್ಗೆ KCT ಮಾರ್ಕ್ಸ್ ಅನ್ನು ಹೇಗೆ ಮ್ಯಾಕ್ಸಿಮೈಸ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಅಲ್ಲಿ ಗೈಡೆನ್ಸ್ ಅನ್ನ ಕೊಡ್ತೇನೆ. ಸೊ ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ನೀವು ಜಾಯ್ನ್ ಆಗದೆ ಇದ್ರೆ ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ಅಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋ ನಾನು ಏನು ವಿಡಿಯೋವನ್ನ ಮಾಡ್ತಾ ಇದ್ದೆ ನೋಡಿ, ಇದೆಲ್ಲದೂ ಕೂಡ ಇನ್ಸೈಡರ್ ಇನ್ಫಾರ್ಮೇಶನ್. ನಾನು ಅವರ ವೆಬ್ಸೈಟ್ ಇಂದ ತೆಗೆದು ಈ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇಲ್ಲ. ಕಂಪ್ಲೀಟ್ಲಿ ಡಾಟಾ PES ಯೂನಿವರ್ಸಿಟಿಯಲ್ಲಿ ಹೇಗೆ ಪ್ಲೇಸ್ಮೆಂಟ್ ಇದೆ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ಲಿ ಇನ್ಸೈಡರ್ ಡೇಟಾವನ್ನ ಕೊಡ್ತಾ ಇದ್ದೇನೆ, ಸರಿನಾ? ಅದೇ ರೀತಿ ನಮ್ದು 1-to-1 ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ ನಿಮ್ಗೆ. ಅಂದ್ರೆ ನಿಮ್ಗೆ KCT ರ್ಯಾಂಕ್ ಬಂದ ನಂತರ ನೀವು ಕಾಲೇಜ್ಗಳನ್ನು ಹೇಗೆ ಎಂಟ್ರಿ ಮಾಡಬೇಕು, ಏನು ಪ್ರಾಸೆಸ್ಗಳಿದೆ, ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಮಾತ್ರ ಅಲ್ಲ, ಇಂಜಿನಿಯರಿಂಗ್ ಅಡ್ಮಿಷನ್ ಆದ ನಂತರ ನೀವು ಯಾವ ಕೋರ್ಸ್ ಅನ್ನ ತಗೊಳ್ಬೇಕು, ಯಾವ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಬೇಕು, ಅದೆಲ್ಲದನ್ನು ಕೂಡ ನಾನು ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತೇನೆ. ಅದಕ್ಕೂ ನೀವು ಕೂಡ ಜಾಯ್ನ್ ಆಗ್ಬಹುದು, ಸರಿನಾ? ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. PES ಯೂನಿವರ್ಸಿಟಿ ಪ್ಲೇಸ್ಮೆಂಟ್ ಸೀನು 2026 2026 ಇದು ಆನ್ ಗೋಯಿಂಗ್, ನೆನಪಿಟ್ಕೊಳ್ಳಿ, ಸರಿನಾ? ಸೊ ಇದು ಇನ್ನೂ ಕೂಡ ಆಗ್ತಾ ಇದೆ. ಇಲ್ಲಿವರೆಗೆ ಆಗಿರೋ ಪ್ಲೇಸ್ಮೆಂಟ್ ಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ನೆನಪಿಟ್ಕೊಳ್ಳಿ, PES ಯೂನಿವರ್ಸಿಟಿ ಅಂತ ಹೇಳಿದ್ರೆ ಅಲ್ಲಿ 2 ಕ್ಯಾಂಪಸ್ಗಳಿದೆ. ಒಂದು ರಿಂಗ್ ರೋಡ್ ಕ್ಯಾಂಪಸ್, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಇವರ ಮೈನ್ ಬ್ರಾಂಚ್ ಬಂದ್ಬಿಟ್ಟು ರಿಂಗ್ ರೋಡ್ ಕ್ಯಾಂಪಸ್. ಸೊ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ ಅಂಡ್ ಒನ್ ಆಫ್ ದ ಟಾಪ್ ಕಾಲೇಜ್, ಅಲುಮ್ನೈ ಕನೆಕ್ಷನ್ ಒಳ್ಳೆದಿದೆ. ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು. ಈ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಕರ್ನಾಟಕದ ಟಾಪ್ 3 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಬರುತ್ತೆ. ಓಕೆ, ಸೊ ನಾನು ಯೂಶುವಲ್ ಆಗಿ RV ಆದ ಇಮಿಡಿಯೇಟ್ ಆಗಿ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅನ್ನ ಇಡ್ತೇನೆ ಲೀಸ್ಟ್ ಅಲ್ಲಿ. ಬಟ್ ಬೇಸ್ಡ್ ಆನ್ ಸ್ಟೂಡೆಂಟ್ಗಳ ಜೊತೆ ಮಾತಾಡಿ, ಅವ್ರು ಹೇಗಿದ್ದಾರೆ, ಪೇರೆಂಟ್ಸ್ ಗಳ ಜೊತೆ ಮಾತಾಡಿ ಎಲ್ಲದನ್ನು ತಗೊಂಡು ಅದಾದ ನಂತರ ಇದನ್ನ ಇಡ್ತೇನೆ. ಸೊ ಅದು ಬಿಟ್ಟರೆ ನಿಮ್ಗೆ MS ರಾಮಯ್ಯ ಮತ್ತೆ BMS ಕೂಡ ಇದೆ, ಸರಿನಾ? ಸೊ ಈಗ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ನ ಇಲ್ಲಿವರೆಗೆ ಆಗಿರುವಂತ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಬ್ಯಾಚ್ ಆಫ್ 2026 17th ಫೆಬ್ರವರಿ ವರೆಗೆ ಆಗಿರುವಂತ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್, ಇದು ಆನ್ ಗೋಯಿಂಗ್. ಟೋಟಲ್ ಆಗಿ ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿರೋದು 1177. ಟೋಟಲ್ ಆಗಿ ವಿಸಿಟೆಡ್ ಕಂಪನಿ 280. ಈಗ ಅದಕ್ಕಿಂತ ಜಾಸ್ತಿ ಆಗಿದೆ, ಯಾಕಂದ್ರೆ ಇದು ಮಾರ್ಚ್, ಆಲ್ಮೋಸ್ಟ್ 1 ಮಂತ್ ಎಕ್ಸ್ಟ್ರಾ ಬಂದಿದೆ. ಸೊ ಇದು ಇನ್ಕ್ರೀಸ್ ಆಗಿದೆ, 300+ ಆಗಿರ್ಬೋದು. ಅದಾದ ಮೇಲೆ ಹೈಯೆಸ್ಟ್ CTC ಈ ವರ್ಷದ್ದು 60 LPA, ಆವರೇಜ್ CTC 14.77 LPA. ನಾವು ಆಕ್ಚುಲಿ ಆವರೇಜ್ CTC ನ ನೋಡಬಾರ್ದು. ಯಾವತ್ತು ನೀವು ಒಂದು ಕಾಲೇಜಿದು ಪ್ಲೇಸ್ಮೆಂಟ್ ಅನ್ನ ನೋಡಿದಾಗ ನಾವು ನೋಡಬೇಕಾಗಿದ್ದು ಮೀಡಿಯನ್ CTC ಬಂದ್ಬಿಟ್ಟು 12 LPA. Tier 1 ಅಲ್ಲಿ ಪ್ಲೇಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳು 538, Tier 2 ಅಲ್ಲಿ ಪ್ಲೇಸ್ ಆಗಿರೋ ಸ್ಟೂಡೆಂಟ್ಸ್ ಗಳು 314, Tier 3 ಅಲ್ಲಿ ಪ್ಲೇಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳ ಕೌಂಟ್ಗಳು 89, ಸರಿನಾ? ಸರ್ ಇದೇನು ಸರ್ Tier 1, Tier 2, Tier 3 ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ನಿಮ್ಗೆ 100% ಅವ್ರ ವೆಬ್ಸೈಟ್ಗೆ ಹೋದ್ರೆ ಇದು 100% ಸಿಗೋದಿಲ್ಲ, ಇಷ್ಟು ಇನ್ ಡೆಪ್ತ್ ಡೀಟೇಲ್ಸ್ಗಳು, ಸರಿನಾ? ಅದಾದ ನಂತರ ಸರ್ ಇದೇನು ಸರ್ Tier 1, Tier 2, Tier 3 ಅಂದ್ರೆ ಇದು ಕಾಲೇಜ್ ಅವರೇ ಮಾಡ್ಕೊಂಡಿರೋದು, ಯಾವ ಕಂಪನಿಯವ್ರು ಮಾಡಿರೋದಲ್ಲ. PES ಯೂನಿವರ್ಸಿಟಿ ಇನ್ಕ್ಲೂಡಿಂಗ್ ರಿಂಗ್ ರೋಡ್ ಕ್ಯಾಂಪಸ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಇಲ್ಲಿ ನೋಡಿ, ರಿಂಗ್ ರೋಡ್ ಕ್ಯಾಂಪಸ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನ ಪ್ಲೇಸ್ಮೆಂಟ್ ಸೆಂಟ್ರಲೈಸ್ಡ್ ಇರುತ್ತೆ. ಇಬ್ಬರಿಗೂ ಕೂಡ ಒಂದೇ ಕ್ಯಾಂಪಸ್ ಅಲ್ಲಿ ಪ್ಲೇಸ್ಮೆಂಟ್ ಇರುತ್ತೆ. ಎಲ್ಲಿ ಕೇಳಿದ್ರೆ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ. ಇಲ್ಲಿ ನಿಮ್ಗೆ ಇಂಟರ್ವ್ಯೂವರ್ ಬಂದಾಗ ನೀವು ರಿಂಗ್ ರೋಡ್ ಕ್ಯಾಂಪಸ್ ಸ್ಟೂಡೆಂಟ್ಸಾ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಸ್ಟೂಡೆಂಟಾ ಕೇಳೋದಿಲ್ಲ. ಒಂದೇ ಒಂದು ಏನಂತ ಕೇಳಿದ್ರೆ, ಡ್ರಾಬ್ಯಾಕ್ ಕೇಳಿದ್ರೆ, ಯಾರಿಗೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅವರಿಗೆ ನೀವು ರಿಂಗ್ ರೋಡ್ ಕ್ಯಾಂಪಸ್ ಸ್ಟೂಡೆಂಟ್ಸ್ ಗಳ ಜೊತೆ ಕಾಂಪೀಟ್ ಮಾಡಬೇಕಾಗತ್ತೆ. ಕರ್ನಾಟಕದ ಟಾಪ್ 1% ಸ್ಟೂಡೆಂಟ್ಸ್ ಗಳ ಜೊತೆ ಕಾಂಪೀಟ್ ಮಾಡಬೇಕಾಗತ್ತೆ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್. ಅದೊಂದು ಡ್ರಾಬ್ಯಾಕ್ ಬಿಟ್ರೆ ಅದರ್ವೈಸ್ ರಿಂಗ್ ರೋಡ್ ಕ್ಯಾಂಪಸ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಎರಡೂ ಕೂಡ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು ಏನಂತ ಕೇಳಿದ್ರೆ, ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರಿಂಗ್ ರೋಡ್ ಕ್ಯಾಂಪಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನ ಎರಡೂ ಸ್ಟೂಡೆಂಟ್ಸ್ ಗಳು ಕಂಬೈಂಡ್ ಆಗಿ ಪ್ಲೇಸ್ಮೆಂಟ್ ಆಗಿರ್ಲಿಕ್ಕೆ ಹೋಗಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಇಲ್ಲೂ ಕೂಡ ನೀವು ಕಾಂಪೀಟ್ ಮಾಡಬೇಕಾಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ದೇ ವಿಲ್ ಗಿವ್ ಅ ಲಾಟ್ಸ್ ಆಫ್ ಅಪರ್ಚುನಿಟಿ. 280+ ಕಂಪನೀಸ್ಗಳು ಆಲ್ರೆಡಿ ವಿಸಿಟ್ ಆಗಿದೆ ಅಂದ್ರೆ ಥಿಂಕ್ ಮಾಡಿ. ನೀವು 8+ CGPA ಇಟ್ಕೊಂಡು ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಾದ್ರೂ ಇರಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಾದ್ರೂ ಇರಿ, ಒಳ್ಳೆ ನಿಮ್ಗೆ ಅಪರ್ಚುನಿಟಿಗಳು ಸಿಗುತ್ತೆ. ತುಂಬಾ ಕಂಪನೀಸ್ಗಳು ಬರುತ್ತೆ, ಇಂಡಿಯಾದು ಅಥವಾ ವರ್ಲ್ಡ್ಸ್ ಫಾರ್ಚೂನ್ 500 ಕಂಪನೀಸ್ಗಳು ಬರುತ್ತೆ, ಆಯ್ತಾ? ಅದಾದ ನಂತರ ಇಲ್ಲಿ Tier 1 ಅಂದ್ರೆ ಏನು ಅಂತ ಕೇಳಿದ್ರೆ,
ಅವರ ಪ್ರಕಾರ ಯಾವ ಯಾವ ಕಂಪನಿಗಳು 12 lakhs to 60 lakhs ಪ್ಯಾಕೇಜ್ ಅನ್ನು ಆಫರ್ ಮಾಡ್ತಾರೆ ನೋಡಿ, ಇವರೆಲ್ಲ Tier 1 ಕಂಪನಿಗಳು. ಯಾವ ಯಾವ ಕಂಪನಿಗಳು 6 lakhs to 12 lakhs ಗೆ ಆಫರ್ ಮಾಡ್ತಾರೆ ನೋಡಿ, ಅದು Tier 2 ಕಂಪನೀಸ್. ಯಾವ ಯಾವ ಕಂಪನಿಗಳು 3 lakhs to 6 lakhs ಆಫರ್ ಮಾಡ್ತಾರೆ, ಅದು ಯಾರು Tier 3 ಕಂಪನಿಗಳು. ಇದು ಎಲ್ಲದೂ ಕೂಡ ಅವರೇ ಮಾಡ್ಕೊಂಡಿದ್ದು, ಕಾಲೇಜ್ ಅವರೇ ಮಾಡ್ಕೊಂಡಿದ್ದು, ಕಂಪನಿ ಅವರಲ್ಲ. ಓಕೆ, ಈಗ ಒಬ್ಬ ಸ್ಟೂಡೆಂಟ್ 13 lakhs ಪ್ಯಾಕೇಜಿಗೆ ಇದಾದ್ರೆ ಪ್ಲೇಸ್ ಆದ್ರೆ ಆ ಹುಡುಗ Tier 1 ನಲ್ಲಿ ಇದ್ದಾನಂತ ಮೀನಿಂಗ್. ಅಥವಾ ಒಬ್ಳು ಸ್ಟೂಡೆಂಟ್ ಅಥವಾ ಒಬ್ಬ ಸ್ಟೂಡೆಂಟ್, ಹುಡುಗ ಒಂದು 8 lakhs ಗೆ ಪ್ಯಾಕೇಜ್ಗೆ ಪ್ಲೇಸ್ ಆದ್ರೆ ದಟ್ ಇಸ್ Tier 2. ಸರಿನಾ? ಈಗ ನೋಡಿ Tier 1 ನಲ್ಲಿ 538 ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿದ್ದಾರೆ. ಅಂದ್ರೆ ಇನ್ ಬಿಟ್ವೀನ್ 12 lakhs to 60 lakhs. Tier 2 ಅಲ್ಲಿ 314 ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿದ್ದಾರೆ. ಅಂದ್ರೆ ಇನ್ ಬಿಟ್ವೀನ್ 6 lakhs to 12 lakhs. Tier 3 ಅಲ್ಲಿ ಅಂದ್ರೆ 3 lakhs to 6 lakhs ಅಲ್ಲಿ 89 ಸ್ಟೂಡೆಂಟ್ಸ್ ಗಳು ಆಲ್ರೆಡಿ ಪ್ಲೇಸ್ ಆಗಿದ್ದಾರೆ. ಓಕೆ, ಸೊ ಅದರಲ್ಲೂ ಕೂಡ Tier 1 ಗೆ ಟೋಟಲ್ ಬಂದಿದ್ದು 280 ಕಂಪನೀಸ್. ಅದರಲ್ಲಿ 101 ಕಂಪನೀಸ್ಗಳು Tier 1. ಅಂದ್ರೆ ದ ಕಂಪನೀಸ್ ವಿಚ್ ಆರ್ ಆಫರಿಂಗ್ ಮೋರ್ ದನ್ 12 lakhs ಪ್ಯಾಕೇಜ್. ಅದೇ ರೀತಿ Tier 2 ಅಂದ್ರೆ ದ ಕಂಪನೀಸ್ ವಿಚ್ ಆರ್ ಆಫರಿಂಗ್ ಮೋರ್ ದನ್ 6 lakhs package and less than 12 lakhs package. That is 59 companies. The companies which are offering in between 3 lakhs and 6 lakhs, 22 companies. ಸರಿನಾ? ಸೊ ಇದಿಷ್ಟು. ಅದಾದ್ಮೇಲೆ ಇಂಟರ್ನ್ಶಿಪ್ ಆಫರ್ಸ್ ನೋಡಿ, ನಿಮಗೆ ಓನ್ಲಿ ಇಂಟರ್ನ್ಶಿಪ್ ಆಲ್ರೆಡಿ 164 ಸ್ಟೂಡೆಂಟ್ಸ್ ಗಳಿಗಾಗಿದೆ. PPO ಅಂದ್ರೆ ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಗಿ 72 ಸ್ಟೂಡೆಂಟ್ಸ್ ಗಳಿಗೆ ಆಲ್ರೆಡಿ ಆಫರ್ ಆಗಿದೆ. ಸರಿನಾ? ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ತರ ಸೀನ್ಗಳು ನಿಮ್ಗೆ ಪ್ಲೇಸ್ಮೆಂಟ್ ಸೀನ್ಗಳು RVCE ಅಥವಾ MS ರಾಮಯ್ಯ ಬಿಟ್ರೆ ನಿಮ್ಗೆ NITs ಇಲ್ಲಿ ಸಿಗುತ್ತೆ. ಈ ತರ ಪ್ಲೇಸ್ಮೆಂಟ್ಗಳು ಮತ್ತೆಲ್ಲೂ ಸಿಗೋದಿಲ್ಲ. ಕರ್ನಾಟಕದಲ್ಲಿ ನಿಮ್ಗೆ ಇನ್ ಕೇಸ್ JEE ಮೇನ್ಸ್ ಅಥವಾ ಅಡ್ವಾನ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗದೆ, ಮೇನ್ಸ್ ಕೂಡ ಆಗದೆ ನಿಮ್ಗೆ NIT ಸಿಗದೆ ಇದ್ರೆ MS ರಾಮಯ್ಯ ಅಥವಾ RVCE, PES, ವರ್ತ್. ಯಾಕಂದ್ರೆ ಪ್ಲೇಸ್ಮೆಂಟ್ ಸೀನ್ಗಳು ಒಳ್ಳೆಯದೆ. ಆಯ್ತಾ? ಅದಾದ ನಂತರ CTC ಹೈಲೈಟ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಹೈಯೆಸ್ಟ್ Tier 1 ಇದಲ್ಲೇ ನಾನು ನಿಮ್ಗೆ ಹೇಳ್ತಾ ಇರೋದು ಹೈಯೆಸ್ಟ್ Tier 1 ಪ್ಯಾಕೇಜ್ ಪ್ಲೇಸ್ಮೆಂಟ್ 60 LPA ವಾಸ್ ದ ಹೈಯೆಸ್ಟ್ CTC. 60 LPA ಈ ವರ್ಷ ಆಗಿದ್ದು. ಆವರೇಜ್ CTC ನೋಡಿ 20.48. ಯಾರಿಗೆ ಕೇಳಿದ್ರೆ Tier 1 ಪ್ಲೇಸ್ಮೆಂಟ್ ಯಾವ ಯಾವ ಸ್ಟೂಡೆಂಟ್ಸ್ಗಳು ಅಂದ್ರೆ ಇದರಲ್ಲಿ ಆಗ್ಬೇಕಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ 8 CGPA ಪ್ಲಸ್ ಇದ್ದವ್ರು ಆಗಿದ್ದಾರೆ. ಹಾಗಾದ್ರೆ ಸರ್ 7+ CGPA ಇದ್ದವ್ರು ಆಗಿಲ್ವಾ? ಆಗಿದ್ದಾರೆ, ಬಟ್ ತುಂಬಾ ಕಡಿಮೆ. ನೀವು 8+ CGPA ಇಟ್ಕೊಂಡ್ರೆ ಆಲ್ಮೋಸ್ಟ್ ನೀವು Tier 1 ನಲ್ಲಿ ಪ್ಲೇಸ್ ಆಗೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಎಲ್ಲಿ ನೀವು PS ಯೂನಿವರ್ಸಿಟಿ ಜಾಯಿನ್ ಆಗಿ 8+ CGPA, 9+ CGPA ತೆಗೆಯೋದು ತುಂಬಾ ಕಡಿಮೆ. ಅಲ್ಲಿ ಅಷ್ಟು ಈಸಿಯಾಗಿ ನೀವು 9+ CGPA ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಅಲ್ಲಿ ಅವರದ್ದು ಸಿಲೆಬಸ್ ಯಾವ ರೀತಿ ಡಿಸೈನ್ ಮಾಡಿದ್ರೆ ಕೇಳಿದ್ರೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಅನ್ನ ಡಿಸೈನ್ ಮಾಡಿರ್ತಾರೆ. ಅಷ್ಟು ಈಸಿಯಾಗಿ ನೀವು 9+ CGPA ನ ಸ್ಕೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನೀವು 8+ CGPA ಇದ್ರೆ 100% ನೀವು ಇದರಲ್ಲಿ ಇರ್ತೀರಾ. ಅಂಡ್ ನಿಮ್ಮ ಸ್ಕಿಲ್ಸ್ ಕೂಡ ಇರಬೇಕು. ಮೀಡಿಯಂ CTC ನೋಡಿ 8 LPA. ಆ 101 ಕಂಪನೀಸ್ಗಳು ಬಂದಿದೆ ನೋಡಿ, ಅಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಮೀಡಿಯಂ CTC ಅಂತ ಹೇಳಿದ್ರೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳು 8 LPAಗೆ ಪ್ಲೇಸ್ ಆಗಿದ್ದಾರೆ ಅಂತ ಮೀನಿಂಗ್. ಓಕೆ, ಅದಾದ್ಮೇಲೆ ಆವರೇಜ್ ಬೇಸ್ ಅಂದ್ರೆ ಮೀನಿಂಗ್ ಏನಂತ ಕೇಳಿದ್ರೆ ಎಲ್ಲ ಕಟ್ಟಾಗಿ. ಫಾರ್ ಎಕ್ಸಾಂಪಲ್ ಒಂದು ಕಂಪನಿಗಳು ಬಂದು 20 lakhs ಅಂತ ಪ್ಯಾಕೇಜ್ ಹೇಳ್ತಾರೆ. 20 lakhs ಡಿವೈಡೆಡ್ ಬೈ 12 ಅಲ್ಲ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ನೆನ್ಪಿಟ್ಕೊಳ್ಳಿ. 20 lakhs ಡಿವೈಡೆಡ್ ಬೈ 12 ಅಲ್ಲ. ಯಾಕಂದ್ರೆ ಈ CTC ಅಂತ ಏನ್ ಹೇಳ್ತಾರೆ ಅದು ಕಾಸ್ಟ್ ಟು ಕಂಪನಿ, ಅದರಲ್ಲಿ ಡಿವೈಡ್ ಆಗುತ್ತೆ. ನಿಮ್ಗೆ ಫಿಕ್ಸ್ಡ್ ಅಂತ ಇಂತಿಷ್ಟು ಇರುತ್ತೆ. ಆ 20 lakhs ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು 12 lakhs ಫಿಕ್ಸ್ಡ್ ಇರುತ್ತೆ. ಅಂದ್ರೆ ಪರ್ ಮಂತ್ ಸ್ಯಾಲರಿ 1 lakh. ಎಲ್ಲದೂ ಕಟ್ಟಾಗಿ ನಿಮ್ಗೆ ಹ್ಯಾಂಡ್ಗೆ ಇನ್ ಹ್ಯಾಂಡ್ ಸ್ಯಾಲರಿ 1 lakh ಬರುತ್ತೆ ಅಂತ ಮೀನಿಂಗ್. ಇದರಲ್ಲಿ ನೋಡಿ ಬೇಸ್ ಸ್ಯಾಲರಿ 14.84 ಅಂತ ಹೇಳಿದ್ರೆ ಹೆಚ್ಚಿನ ಸ್ಟೂಡೆಂಟ್ಸ್ ಗಳ ಬೇಸ್ ಸ್ಯಾಲರಿ 14.84 ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ ಗಳು ಪರ್ ಮಂತ್ Tier 1 ನಲ್ಲಿ ಪ್ಲೇಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳದ್ದು ಹೆಚ್ಚಿನ ಸ್ಟೂಡೆಂಟ್ಸ್ ಗಳ ಪರ್ ಮಂತ್ ಸ್ಯಾಲರಿ ಮೋರ್ ದನ್ 1 lakh, 1,20,000, 1,25,000. ಎಂಟ್ರಿ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇರೋದು. ಇನ್ನು 4-5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವರು 2.5-3 lakhs ಹೋಗ್ತಾರೆ ಪರ್ ಮಂತ್ ಸ್ಯಾಲರಿ. ಓಕೆ, ಅದಾದ್ಮೇಲೆ ಟಾಪ್ Tier 1 ನಲ್ಲಿ ಬಂದಂತ ಕಂಪನಿಗಳು ಯಾವ್ದಲ್ಲ ಸರ್? ನಾನು ಕೆಲವೊಂದು ಕಂಪನಿಗಳನ್ನ ಲಿಸ್ಟ್ ಮಾಡಿದ್ದೇನೆ. ಮೀಶೋ ಈಗ 60 LP ಅಂತ ಹೇಳಿದೆ ನೋಡಿ, ಅದು ಕೊಟ್ಟಿದ್ದು ಯಾರು ಕೇಳಿದ್ರೆ ಮೀಶೋ. ಅದಾದ್ಮೇಲೆ ಎಟರ್ನಲ್ ದಟ್ ಇಸ್ ಫ್ರಮ್ ಝೊಮ್ಯಾಟೊ 56 LPA ಕೊಟ್ಟಿದ್ದಾರೆ. ಅದರಲ್ಲೂ ನೀವು ಇದನ್ನು ನೋಡಿ, ಏನ್ ಹೇಳ್ತಾರೆ ರೋಲ್ ಅನ್ನು ನೋಡಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಕೊಡ್ತಾರೆ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೊಡ್ತಾರೆ ರೋಲ್ಗಳನ್ನ. ಓಕೆ, ದೆನ್ ಫ್ಲಿಪ್ಕಾರ್ಟ್ ಇರ್ಬೋದು, ಅವರು 32.58 LPA ಕೊಟ್ಟಿದ್ದಾರೆ. ಕಾನ್ಫ್ಲುಯೆಂಟ್ ಇರ್ಬೋದು 50 LPA ಕೊಟ್ಟಿದ್ದಾರೆ. ದೆನ್ ಆಪಲ್ ಕೂಡ ಬಂದಿದ್ದಾರೆ 30 LPA. ಅಮೆರಿಕನ್ ಎಕ್ಸ್ಪ್ರೆಸ್ 20 LPA. ಪ್ಯೂರ್ ಸ್ಟೋರೇಜ್ 53 LPA. ಅದು ಆಕ್ಚುಲಿ ಇಂಟರ್ನ್ಶಿಪ್ ಆಫರ್ ಬಂದಿದ್ದು. ದೆನ್ ರೇಸರ್ ಪೇ 35 LPA. ಅಗೇನ್ ಎರಿಸ್ಟಾ ನೆಟ್ವರ್ಕ್. ಹೀಗೆ ಇದಿಷ್ಟು ಕಂಪನಿಗಳನ್ನ ನಾನು ಲಿಸ್ಟ್ ಮಾಡಿದ್ದೇನೆ. ಒರಾಕಲ್ ಬಂದಿದೆ, IBM ಬಂದಿದೆ, ವಾಲ್ಮಾರ್ಟ್ ಬಂದಿದೆ. ಇದಿಷ್ಟು ಕಂಪನಿಗಳು. ಸರಿನಾ? ಓಕೆ, CTC ಹೈಲೈಟ್ಸ್ ಇದು ಯಾವುದು? Tier 2 ಅಂದ್ರೆ ಯಾವ್ದು ಹೇಳಿ? 6 to 12 LPAಗೆ ಇಲ್ಲಿ ನೋಡಿ ಹೈಯೆಸ್ಟ್ CTC 11.92. ಯಾಕಂದ್ರೆ
6 to 12 ಅಲ್ವಾ, 12 ಇಸ್ ದ ಹೈಯೆಸ್ಟ್. Tier 2 ಅಲ್ಲಿ ಬರೋದು 12 LPA, ಅದರಲ್ಲಿ 11.92 ಇಸ್ ದ ಹೈಯೆಸ್ಟ್ CTC. ಆವರೇಜ್ ನೋಡಿ ನಮ್ಗೆ ಇಲ್ಲಿ ಆವರೇಜ್ಗಿಂತ ಮೀಡಿಯನ್ 8 LPA. ಅಂದ್ರೆ ಯಾರ್ಯಾರು Tier 2 ಅಲ್ಲಿ ಕಂಪನಿಯಲ್ಲಿ ಪ್ಲೇಸ್ ಆಗಿದ್ದಾರೆ ನೋಡಿ, ಅವರೆಲ್ಲರದ್ದು ಬೇಸ್ ಸ್ಯಾಲರಿ ಎಷ್ಟಾಗಿದೆ ಅಂತ ಕೇಳಿದ್ರೆ, ಐ ಮೀನ್ ಮೀಡಿಯನ್ ಸ್ಯಾಲರಿ ಎಷ್ಟಾಗಿದೆ ಕೇಳಿದ್ರೆ 8 LPA. ಅಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗಳಿಗೆ 8 LPA ಆಗಿದೆ. ಅವ್ರದ್ದು ಆವರೇಜ್ ಬೇಸ್ ನೋಡಿ 7.37. 7.37 ಡಿವೈಡೆಡ್ ಬೈ 12 ಮಾಡಿದ್ರೆ ಆಲ್ಮೋಸ್ಟ್ ಪರ್ ಮಂತ್ ಸ್ಯಾಲರಿ 60 to 70,000 ಎಂಟ್ರಿ ಲೆವೆಲ್ ಅಲ್ಲಿ. ಯಾರ್ಯಾರು Tier 2 ಅಲ್ಲಿ ಪ್ಲೇಸ್ ಆಗಿದ್ದಾರೆ ಅವರಿಗೆ. ಓಕೆ, ಸೊ ಇಲ್ಲಿ 59 ಕಂಪನೀಸ್ಗಳು ವಿಸಿಟ್ ಆಗಿದೆ, 314 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಇದರಲ್ಲಿ ಒಂದು ಮಾಸ್ ರಿಕ್ರೂಟರ್ಸ್ ಕೂಡ ಇದ್ದಾರೆ. ಓಕೆ, ಇದು ನೆನಪಿಟ್ಕೊಳ್ಳಿ. ಅದರಲ್ಲಿ 101, Tier 1 ಅಲ್ಲಿ 101, Tier 2 ಅಲ್ಲಿ 59 ಕಂಪನೀಸ್. ಈ Tier 2 ಕಂಪನೀಸ್ ಟಾಪ್ ಕಂಪನೀಸ್ ಯಾವ್ದು ಅಲ್ಲ ಸರ್? ಡೆಲಾಯ್ಟ್ ಇರ್ಬೋದು, ಬ್ರಿಟಿಷ್ ಟೆಲಿಕಾಮ್ ಇರ್ಬೋದು, ರಾಕಲ್ ಇರ್ಬೋದು, ತೊಶಿಬಾ ಇರ್ಬೋದು, KPMG ಇರ್ಬೋದು, ಸ್ವಿಗ್ಗಿ, IBM, EY, ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಕಂಪನೀಸ್. ಅವರು ಕೂಡ 10 LPA, 11.5 LPA ಇದೆಲ್ಲ ಆಫರ್ ಮಾಡಿದ್ದಾರೆ. ಬಟ್ ಬೇಸ್ ಸ್ಯಾಲರಿ ಸ್ವಲ್ಪ ಕಡಿಮೆ ಇರುತ್ತೆ. ಅಂಡ್ ಬ್ರಾಂಚ್ ವೈಸ್ ಕಂಪನಿ ವಿಸಿಟೆಡ್, ಈಗ ಬ್ರಾಂಚ್ ವೈಸ್ ಕಂಪನಿ ವಿಸಿಟೆಡ್ ನೋಡಿದ್ರೆ CSE ಗೆ 118 ಕಂಪನೀಸ್, AIML ಗೆ 116 ಕಂಪನೀಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಗೆ 57 ಕಂಪನೀಸ್, EEE ಗೆ 43 ಕಂಪನೀಸ್, ಮೆಕ್ ಅಂಡ್ ಬಯೋಟೆಕ್ನಾಲಜಿಗೆ 22 ಕಂಪನೀಸ್. ಅಂದ್ರೆ ಓವರ್ ಆಲ್ ಆಗಿ ಸರ್ ನೀವ್ ಹೇಳ್ತೀರಾ ಕಂಪನೀಸ್ಗಳು ವಿಸಿಟ್ ಆಗಿರೋದೇ 280 ಕಂಪನೀಸ್. ನಾವ್ ಇದನ್ನ ಆಡ್ ಮಾಡಿದ್ರೆ 118 ಪ್ಲಸ್ 116, ಇಲ್ಲೇ ಆಲ್ಮೋಸ್ಟ್ ಒಂದು 230 ಕಂಪನಿ ಆಯ್ತು. ಇದಿಷ್ಟನ್ನ ಆಡ್ ಮಾಡಿದ್ರೆ ಸರ್ ಮೋರ್ ದನ್ 300 ಆಗುತ್ತಲ್ಲ ಸರ್. ನೋಡಿ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ, ಕಂಪನೀಸ್ಗಳು ಬಂದಾಗ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಬರೋದಿಲ್ಲ. ಕೆಲವೊಂದು ಕಂಪನಿಗಳು ಮಾತ್ರ, ಒಂದು 5 ಕಂಪನೀಸ್ಗಳು ಇರ್ಬೋದಷ್ಟೇ ಮ್ಯಾಕ್ಸಿಮಮ್. ಅವ್ರು ಏನ್ ಹೇಳ್ತಾರೆ, ಓನ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್, ಓನ್ಲಿ ಫಾರ್ AIML. ಅಂದ್ರೆ ಒಂದು ಕಂಪನಿ ಬಂದ್ರೆ ಇಟ್ ಈಸ್ ಓಪನ್ ಟು ಆಲ್ ದ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್. ಕೆಲವೊಂದು ಕಂಪನಿಗಳು ECನು ಕೂಡ ಬಿಡ್ತಾರೆ, ಕೆಲವೊಂದು ಕಂಪನಿಗಳು. ಓಕೆ, ಸೊ EC, CS ಅಂಡ್ ಅಲೈಡ್ ಬ್ರಾಂಚಸ್. ಸೊ ಇಲ್ಲಿ ನೋಡಿ CSE ಒಂದು ಕಂಪನಿ ಬಂದ್ರೆ ಓನ್ಲಿ CSE ಬರೋದಿಲ್ಲ, CSE ವಿತ್ AIML ಕೂಡ ಅಲೋ ಮಾಡ್ತಾರೆ. ಅವಾಗ ಈ ಕೌಂಟ್ ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಾ? ಸೊ ಟೋಟಲ್ ಆಗಿ 280 ಪ್ಲಸ್ ಕಂಪನೀಸ್. ಹಾಗಂತ EEE ಮೆಕ್ಯಾನಿಕಲ್ ಅವ್ರನ್ನ ಬಿಡ್ತಾರಾ? ಇಲ್ಲ. ಕಂಪ್ಯೂಟರ್ ಸೈನ್ಸ್ ಮತ್ತೆ EC ಕೆಲವೊಂದು ಟೈಮ್ ಕೆಲವೊಂದು ಕಂಪನಿ EEE ಅನ್ನ ಬಿಡ್ತಾರೆ. ಎಲ್ಲ ಕಂಪನಿ EEE ಅನ್ನ ಬಿಡೋದಿಲ್ಲ, ECನ ಬಿಡ್ತಾನೆ. ಹೆಚ್ಚಿನ ಕಂಪನಿಯವರು ECನ ಬಿಡ್ತಾರೆ. ಓಕೆ, ನೆಕ್ಸ್ಟ್ PPO ಇಂಟರ್ನ್ಶಿಪ್ ನಾನು ಹೇಳಿದ್ದೇನೆ ಆಲ್ರೆಡಿ. PPO ಪ್ಯಾಕೇಜ್ ಹೈಯೆಸ್ಟ್ ಎಷ್ಟು ಅಂತ ಕೇಳಿದ್ರೆ 45 LPA, ಮೀಡಿಯನ್ ಪ್ಯಾಕೇಜ್ 27 LPA. ಇದರಲ್ಲಿ ಇನ್ಟ್ಯೂಟ್ ಇರ್ಬೋದು, JP Morgan ಇರ್ಬೋದು, ರೇಸರ್ ಪೇ ಇರ್ಬೋದು, ವೀಸಾ ಇರ್ಬೋದು, ಸಿಸ್ಕೋ ಇರ್ಬೋದು, HP ಇರ್ಬೋದು. HP ಅಂದ್ರೆ ಹ್ಯಾವ್ಲೆಟ್ ಪ್ಯಾಕರ್ಡ್, JPMC ಇರ್ಬೋದು, JP Morgan ಆಲ್ರೆಡಿ ಹೇಳಿದ್ದೇನೆ. ಅದರಲ್ಲಿ 2 ಇದೆ, ಒಂದು ಸಮ್ಮರ್ ಇಂಟರ್ನ್ಶಿಪ್ ಬಂದಿದ್ದು, ಇನ್ನೊಂದು CFGಗೆ. ರಾಕಲ್ ಇರ್ಬೋದು, ಇದೆಲ್ಲದು ಸರಿನಾ? ಇದಿಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಆಲ್ರೆಡಿ ಪ್ಲೇಸ್ಮೆಂಟ್ ಬಗ್ಗೆ ನಾನು ಹೇಳಿದ್ದೇನೆ. ಯಾರ್ಯಾರು Tier 1, Tier 2, ಅದಾದ್ಮೇಲೆ ನಾನು Tier 2, Tier 3 ಹೇಳಲಿಲ್ವಾ? ಓಕೆ, Tier 3 ಅಂತ ಹೇಳಿದ್ರೆ ಯಾರ್ಯಾರು 3 to 6 LPA ಬಂದವರಿಗೆ Tier 3 ಅಂತ ಕರೀತಾರೆ. ಇಲ್ಲಿ ಹೇಳಿದೆ ನೋಡಿ, ಟೋಟಲ್ ಆಗಿ 22 ಕಂಪನೀಸ್ಗಳು ವಿಸಿಟ್ ಆಗಿದೆ, 89 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಓಕೆ, ಸೊ ನಾನು ಹೇಳೋದು, ನೀವು ಏನು PES ಯೂನಿವರ್ಸಿಟಿ ಅಂತ ಟಾಪ್ ಕಾಲೇಜಿಗೆ ಹೋಗುವಾಗ ಅಟ್ಲೀಸ್ಟ್ Tier 2 ಆದ್ರೂ ಪ್ಲೇಸ್ ಆಗಿ, ಯಾಕಂದ್ರೆ ಅಪಾರ್ಚುನಿಟಿ ಒಳ್ಳೇದಿದೆ. ನೀವು ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡ್ಬೇಕು ಅಷ್ಟೇ. ಓಕೆ, ಸೊ ಮೇನ್ ಆಗಿ ಏನಂತ ಕೇಳಿದ್ರೆ, ಒಂದು ಸ್ಕಿಲ್ಸ್, ನಿಮ್ಮ CGPA ನೀವು 8+ ಇಟ್ಕೊಂಡ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್. 7+ ಇದ್ರೂ ಕೂಡ ನೋ ಪ್ರಾಬ್ಲಮ್, ಬಟ್ 8+ CGPA ಇಸ್ ಸೇಫರ್ ಸೈಡ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದ್ರೆ, ಸ್ಕಿಲ್ಸ್, ಮೇನ್ ಥಿಂಗ್ ಇಸ್ ಸ್ಕಿಲ್ಸ್. ಓಕೆ, ಸೊ ಇದಿಷ್ಟು ಮ್ಯಾಟರ್ ಆಗುತ್ತೆ. ಇನ್ನು ಇದಿಷ್ಟು PES ಯೂನಿವರ್ಸಿಟಿದು ಕಂಪ್ಲೀಟ್ ಪ್ಲೇಸ್ಮೆಂಟ್ ಡೀಟೇಲ್ಸ್. ನೀವಿದು ಅವರ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಇದು ಸಿಗೋದಿಲ್ಲ, ಇದು ಇನ್ಸೈಡರ್ ಇನ್ಫಾರ್ಮೇಶನ್ ಸರಿನಾ? ಇದೇ ರೀತಿ ಕರ್ನಾಟಕದ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜಿಗೆ ನಾನು ವಿಸಿಟ್ ಮಾಡ್ತಾ ಇದ್ದೇನೆ ಕೂಡ. ಎಲ್ಲಾ ಕಾಲೇಜು ಇನ್ಸೈಡರ್ ಇನ್ಫಾರ್ಮೇಶನ್, ಪ್ಲೇಸ್ಮೆಂಟ್ ಇರ್ಬೋದು ಅಥವಾ ಫ್ಯಾಕಲ್ಟಿ ಇರ್ಬೋದು, ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ನಮ್ದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನಿಮ್ಮ ಡ್ರೀಮ್ ಕಾಲೇಜಿಗೆ ನಾನು ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ಕೊಂಡು ನಿಮಗೆ ಕಾಲೇಜನ್ನ ಕೊಡೋದಿಲ್ಲ. ನಾನು ಕಾಲೇಜಿಗೆ ವಿಸಿಟ್ ಮಾಡಿ ಆದ್ಮೇಲೆ ಅಲ್ಲಿ ನನಗೆ ಏನು ಸಿಕ್ಕಿದೆ ಅದೆಲ್ಲದನ್ನು ನಾನು ನಿಮ್ಗೆ ಹೇಳ್ತೇನೆ. ಇದನ್ನ ನೋಡ್ಕೊಂಡು ಅದು ನಿಮ್ಗೆ ಕನ್ವೀನಿಯಂಟ್ ಆಗುತ್ತಾ? ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ತುಂಬಾ ಸ್ಟ್ರೆಸ್ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಸ್ಟೂಡೆಂಟ್ಸ್ಗಳಿಗೆ PES ಯೂನಿವರ್ಸಿಟಿ ಅಲ್ಲ. ಯಾಕೆ ಕೇಳಿದ್ರೆ, ಸಿಲೆಬಸ್ ತುಂಬಾ ಹೈಲಿ ಅಪ್ಡೇಟೆಡ್ ಸಿಲೆಬಸ್ ಇರುತ್ತೆ, ಕಾಂಪಿಟೇಷನ್ ಹ್ಯೂಜ್ ಇರುತ್ತೆ. ಸೊ ಅಂತ ಸ್ಟೂಡೆಂಟ್ಸ್ಗಳು ಯಾವ ಕಾಲೇಜಿಗೆ ಹೋಗ್ಬೇಕು ಅದೆಲ್ಲದನ್ನು ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ನಾನು ನಿಮ್ಗೆ ಗೈಡ್ ಮಾಡ್ತೇನೆ. ಅದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ನನ್ನ ಈ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಖಂಡಿತ ಗೈಡ್ ಮಾಡ್ತೇನೆ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ KCET, ಕಾಮಿಡ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.